ಹಾಯ್ ಸ್ನೇಹಿತರೆ, ಮೇಜರ್ ಧ್ಯಾನ್ ಚಂದ್ ರವರ ಬಗ್ಗೆ ನಿಮಗೆಷ್ಟು ಗೊತ್ತು? ಅವರ ಬಗ್ಗೆ ಸ್ವಲ್ಪ ಕಿರು ಪರಿಚಯ ಮಾಡಿಕೊಂಡು ಬರೋಣ ಬನ್ನಿ. ಇವರೊಬ್ಬ ಮಹಾನ್ ಶ್ರೇಷ್ಠ ಹಾಕಿ ಆಟಗಾರ. ಇವರ ಹಾಕಿ ಆಟಕ್ಕೆ ಅದೆಷ್ಟೋ ಜನ ಫಿದಾ ಆಗಿದ್ದಾರೆ. ಇವರು ಹುಟ್ಟಿದ್ದು ಆಗಸ್ಟ್ 29, 1905ರಂದು ಆಗಿನ ಅಲಹಾಬಾದ್ ಅಂದರೆ ಈಗಿನ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನಿಸಿದರು. ಇವರ ತಂದೆ ಸೈನಿಕರಾಗಿದ್ದರಿಂದ ಕ್ರೀಡೆಯಲ್ಲಿ ಮಗನಿಗೆ ಆಸಕ್ತಿಯನ್ನು ಬೆಳೆಸಿದರು. ನಂತರ ಧ್ಯಾನ್ ಚಂದ್ ರವರು ಕೂಡ ಭಾರತೀಯ ಸೇನೆಗೆ ಆಯ್ಕೆ ಆದರು. ಅಲ್ಲಿ ಇವರ ಹಾಕಿ ಆಟದ ವೈಖರಿಯನ್ನು ನೋಡಿ ಭಾರತೀಯ ಹಾಕಿ ಫೆಡರೇಷನ್ ಇವರಿಗೆ 1920ರ ದಶಕದ ಆರಂಭದಲ್ಲಿ ಭಾರತದ ರಾಷ್ಟ್ರೀಯ ತಂಡಕ್ಕೆ ಪದಾರ್ಪಣೆ ಮಾಡಲು ಪ್ರೇರೇಪಿಸಿತು. ನಂತರ ಇವರ ಆಟದ ಶೈಲಿಯಿಂದಾಗಿ ಇವರಿಗೆ ದಿ ವಿಜಾರ್ಡ್ ಆಫ್ ಹಾಕಿ ಎಂಬ ಅಡ್ಡ ಹೆಸರು ಬಂದಿತು. ಇವರು 1928ರ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ 14 ಗೋಲುಗಳನ್ನು ಗಳಿಸುವ ಮೂಲಕ ಭಾರತದ ಚಿನ್ನದ ಪದಕ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರ ತಂದೆ ಸೈನಿಕರಾಗಿದ್ದರಿಂದ ಕ್ರೀಡೆಯಲ್ಲಿ ಮಗನಿಗೆ ಆಸಕ್ತಿಯನ್ನು ಬೆಳೆಸಿದರು. ನಂತರ ಧ್ಯಾನ್ ಚಂದ್ ಅವರು ಕೂಡ ಭಾರತೀಯ ಸೇನೆಗೆ ಆಯ್ಕೆಯಾದರು. ಅಲ್ಲಿ ಇವರ ಹಾಕಿ ಆಟದ ವೈಖರಿಯನ್ನು ನೋಡಿ ಭಾರತೀಯ ಹಾಕಿ ಫೆಡರೇಷನ್ ಇವರಿಗೆ 1920ರ ದಶಕದ ಆರಂಭದಲ್ಲಿ ಭಾರತ ರಾಷ್ಟ್ರೀಯ ತಂಡಕ್ಕೆ ಪದಾರ್ಪಣೆ ಮಾಡಲು ಪ್ರೇರೇಪಿಸಿತು. ನಂತರ ಇವರ ಆಟದ ಶೈಲಿಯಿಂದಾಗಿ ಇವರಿಗೆ ದಿ ವಿಜಾರ್ಡ್ ಆಫ್ ಹಾಕಿ ಎಂಬ ಅಡ್ಡ ಹೆಸರು ಬಂದಿತು. ಇವರು 1928ರ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ 14 ಗೋಲುಗಳನ್ನು ಗಳಿಸುವ ಮೂಲಕ ಭಾರತ ಚಿನ್ನದ ಪದಕ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 1932 ಮತ್ತು 1936ರ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಧ್ಯಾನ್ ಚಂದ್ ಅವರು ಚಿನ್ನದ ಪದಕ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 1936ರ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಇವರ ಆಟದ ಶೈಲಿಯನ್ನು ನೋಡಿ ಇವರಿಗೆ ಜರ್ಮನ್ ಸೈನ್ಯದಲ್ಲಿ ನಿನಗೆ ಉನ್ನತ ಸ್ಥಾನವನ್ನು ಕೊಡುತ್ತೇನೆ ಹಾಗೂ ನೀನು ಜರ್ಮನ್ ದೇಶದ ಪರವಾಗಿ ಆಡು ಎಂದಾಗ ಧ್ಯಾನ್ ಚಂದ್ ರವರು ನನ್ನ ದೇಶದ ನೆಲವನ್ನು ಬಿಟ್ಟು ಎಂದೂ ನಾನು ಬರುವುದಿಲ್ಲ ಎಂದು ನಯವಾಗಿ ನಿರಾಕರಿಸಿದರು. ಒಂದು ದಿನ ಏನಾಗಿತ್ತೆಂದರೆ ಇವರ ಆಟದ ಶೈಲಿಯನ್ನು ನೋಡಿ ಇವರ ಹಾಕಿ ಸ್ಟಿಕ್ ನಲ್ಲಿ ಏನೋ ಮ್ಯಾಜಿಕ್ ಇರಬಹುದೆಂದು ಹಾಕಿ ಸ್ಟಿಕ್ ಅನ್ನು ಮುರಿದು ನೋಡಲಾಗಿತ್ತು. ಇವರಿಗೆ ಭಾರತ ಸರ್ಕಾರ 1956ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಭಾರತ ಸರ್ಕಾರ ಕ್ರೀಡೆಯಲ್ಲಿ ಸಾಧನೆ ಮಾಡಿದವರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ರತ್ನ ಪ್ರಶಸ್ತಿಯನ್ನು ಇವರ ಹೆಸರಿನಲ್ಲಿ ಕೊಡಲಾಗುತ್ತದೆ ಮತ್ತು ಇವರ ಜನ್ಮದಿನವಾದ ಆಗಸ್ಟ್ 29ರಂದು ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಕೊನೆಯ ದಿನಗಳಲ್ಲಿ ಇವರು ಹಾಕಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದರು. ಡಿಸೆಂಬರ್ 3, 1929ರಂದು ನಿಧನರಾದರು. ಇಂತಹ ಮಹಾನ್ ವ್ಯಕ್ತಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡಿಕೊಡಬೇಕೆಂದು ನನ್ನ ಅಭಿಪ್ರಾಯ. ಅದಕ್ಕೆ ನೀವೇನಂತೀರಾ? ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.